ಸಂಘಟನೆಯಿಂದ ಮೇಲೆ ಬಂದವರು ಈ ಜವಾಬ್ದಾರಿನ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಅವ್ರು ಒಳ್ಳೇದಾದ ವಿಶ್ ಮಾಡ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್, ಬಹಳ ಖುಷಿ ಆಗ್ತಾ ಇದೆ. ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಅವರಿಂದ ರಾಜ್ಯದ ಜನತೆಗೆ, ರಾಜ್ಯದ ಅಭಿವೃದ್ಧಿಗೆ ಅವರು ಪಣ ಕೊಟ್ಟು ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯ ದೇಶದಲ್ಲೇ ಪ್ರಪ್ರಥಮ ಅಭಿವೃದ್ಧಿ ಹೊಂದಿರುವ ರಾಜ್ಯ ಆಗ್ತದೆ. ಆ ಕನಸು ಅವರಿಗಿದೆ, ಆ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಗೊತ್ತಿದೆ. ಆಡಳಿತ ಹೆಂಗೆ ನಡೆಸಬೇಕು ಅನ್ನೋವಂಥದ್ದು ಅವರಿಗೆ ರಕ್ತದಲ್ಲೇ ಬಂದಿದೆ. ಅವರ ಆಡಳಿತದಲ್ಲಿ ರಾಜ್ಯ ಸಮೃದ್ಧಿಯಿಂದ ಇರುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನೀವು ತುಂಬ ಹೀಟಲ್ಲಿ ಇಟ್ಟಂಥದ್ದು ಮುಖ್ಯಮಂತ್ರಿ ಆಗಬೇಕನ್ನುವಂಥ ವಿಚಾರವನ್ನು ಹೇಳಿ ಸರ್. ಅಷ್ಟೇ ಅಲ್ಲ, ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೋರಾಟಕ್ಕೆ ಪ್ರತಿಫಲ ಸಿಗಬೇಕು. ಪಕ್ಷಕ್ಕೆ ಸಾಕಷ್ಟು ಹೋರಾಟವನ್ನು ಸಂಘಟನೆಗೋಸ್ಕರ ಮಾಡಿದ್ದಾರೆ. ಅನೇಕ ರೀತಿಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮುಂದಿನ ಸಲ ಕೊಡ್ತಾರೆ ಅಂತ ಹೇಳಿ ಅನೇಕ ಜನ ನಿರೀಕ್ಷೆಯನ್ನು ಇಟ್ಟಿದ್ದರು. ಆ ಒಂದು ದೃಷ್ಟಿಯಲ್ಲಿ ಇವತ್ತು ಭಗವಂತ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಎಲ್ಲರೂ ಜೊತೆ ಕರ್ಕೊಂಡು ಅವರು ಒಳ್ಳೆ ಕೆಲಸ ಮಾಡಲಿರೋದು ನಮ್ಮ ಆಸೆ. ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗ್ತಿರುವಂಥ ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಹೋರಾಟಗಾರ ಮತ್ತು ಛಲವಾಗಿ ತನ್ನ ಅಧಿಕಾರಕ್ಕಿಂತ ಹೆಚ್ಚಾಗಿ ತನ್ನ ಕೆಲಸದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಮುಂದೆನೂ ಸಹ ನಮಗೆ 28ಕ್ಕೂ ಸಹ ಅವರ ಸಾರಥ್ಯದಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕನ್ನೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋದು ನಮ್ಮ ಭಾವನೆ ಇದೆ. ನಿಮಗೆ ನಿರೀಕ್ಷೆ ಇತ್ತು ಸಚಿವ ಸ್ಥಾನ. ಎರಡನೇ ಪಟ್ಟಿಯಲ್ಲಿ ತಾವು ಬರ್ತೀರಾ? ಖಂಡಿತ ಬರ್ತೀನಿ. ಎರಡನೇ ಪಟ್ಟಿಯಲ್ಲಿ ಎಲ್ಲ ಹಳಬರಿಗೆಲ್ಲ ಕೊಟ್ಟಿದ್ದಾರೆ, ಸೀನಿಯರ್ ಕೊಟ್ಟಿದ್ದಾರೆ. ಅದಲ್ಲ, ನಮಗೆ ಮಂತ್ರಿ ಕೊಟ್ಟಿಲ್ಲ ಚಿಂತನೆ ಇಲ್ಲ. ಈಗ ನಮಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಅದೇ ಖುಷಿ ಅಷ್ಟೇ. ಮಂತ್ರಿ ಆಗೋದು ಇದ್ದೇ ಇರ್ತದೆ. ಇವತ್ತು ನಮ್ಮದು ಅವ್ರು ಮಂತ್ರಿಯಾಗಿ ಪ್ರಮಾಣ ವಚನ ಮಾಡೋದೇ ನಮ್ಗೆ ಖುಷಿ. ಅದಕ್ಕಾಗೆ ಬಂದಿದ್ದು ಬಿಟ್ಟು ಬೇರೇನೂ ಇಲ್ಲ.